ಪುನರ್ ದಿವಸಾಯ. ಒಂದು ಸತಿ ಹೊರಟು ಹೋದ ನೀರು ಹೇಗೆ ಹಿಂತಿರುಗಿ ಬರುವುದಿಲ್ಲವೋ, ಒಂದು ಸತಿ ಹೋದಂಥ ಕಾಲ ಮತ್ತೆ ಬರುವುದಿಲ್ಲ. ಮತ್ತೆ ನೀವು ಕೋಟಿ ರೂಪಾಯಿ ಕೊಟ್ಟರು ಮತ್ತೆ ಇವತ್ತಿನ 3 ಗಂಟೆ ತರಲಿಕ್ಕಾಗಲ್ಲ. ಇವತ್ತು 9ನೇ ತಾರೀಕು, 9ನೇ ತಾರೀಕು ಡಿಸೆಂಬರ್ 2024 ಬೆಳಗ್ಗೆ 7:15 ನನಗೆ ಬೇಕು ಅಂದರೆ ಕೋಟಿ ರೂಪಾಯಿ ಕೊಟ್ಟರು ತಿರ್ಗ ಬರುವುದಿಲ್ಲ. ವ್ಯತೀತ ಗತಂ ಗತಂ ವ್ಯತೀತ ಮುಗಿದೋಯ್ತಟ್ಟೆ. ಅದಕ್ಕೆ ಹೇಳೋದು, ಮನುಷ್ಯ ಜನ್ಮ ಪುಕ್ಕಟ್ಟೆಯಾಗಿ ಬಂದಿಲ್ಲ, ನಮ್ಗೆ ಸಿಕ್ಕಿಬಿಟ್ಟಿದೆ, ನಮಗದರ ಬೆಲೆ ಗೊತ್ತಾಗ್ತಿಲ್ಲ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ವಿಪ್ರತ್ವಂ. ಅದಕ್ಕೆ ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತಾರೆ ಗರುಡ ಪುರಾಣದಲ್ಲಿ. 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವರಾಶಿಗಳಲ್ಲಿ ಒಂದೊಂದು ಜೀವರಾಶಿಗಳಲ್ಲಿ ವರ್ಣದಲ್ಲಿ 100 ಕೋಟಿ ವರ್ಷ ಹುಟ್ಟು ಬಂದಿದ್ದೇವೆ. ಜನ್ಮ ಶತಕೋಟಿಷು 100 ಕೋಟಿ ವರ್ಷ ಮಲಮೂತ್ರದಲ್ಲಿ ಕೀಟವಾಗಿ ಬಿದ್ದಿದ್ದವರು ನಾವು. ಎಷ್ಟು ಜನ್ಮ ಆಗಿದೆ ಅಂದರೆ 100 ಕೋಟಿ ಜನ್ಮ ಆಗಿದೆ. ಆ 100 ಕೋಟಿ ಜನ್ಮ ದಾಟಿ 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 ಒಂದು ಜನ್ಮದಲ್ಲಿ ಭಗವಂತ ಕರುಣೆಯಿಂದ ಅಲ್ವಾ, ನೀ ದಯದಿ ಕೊಟ್ಟದ್ದು ಅಂತಾರಲ್ಲ ಜಗನ್ನಾಥದಾಸರು, ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ಸಾಧನಾ ಶರೀರವನ್ನ ಇವು ಉದ್ಧಾರವಾಗಲಿ ಅಂತ ಕೊಟ್ಟಿದ್ದಾನೆ. ಎಷ್ಟು ಕೋಟಿ ಜನ್ಮ ಆಯಿತು ಮನುಷ್ಯ ಜನ್ಮ ಬರಲಿಕ್ಕೆ. ಅಂತ ಮನುಷ್ಯ ಜನ್ಮದಲ್ಲಿ 100 ಕೋಟಿ ಜನ್ಮ ಆದ ಮೇಲೆ ವಿಪ್ರ ಜನ್ಮ ಬರ್ತದೆ. ಒಂದು ಬ್ರಾಹ್ಮಣ ಜನ್ಮ ಸುಸಂಸ್ಕೃತವಾದ ಜನ್ಮ ಬರಬೇಕಾದ್ರೆ ಮನುಷ್ಯನಾಗಿ 100 ಕೋಟಿ ಜನ್ಮ ಎತ್ತಿರಬೇಕು. ಅಂತ ಬ್ರಾಹ್ಮಣ ಜನ್ಮದಲ್ಲಿ 100 ಕೋಟಿ ಜನ್ಮ ಎತ್ತಿದವನಿಗೆ ಹರಿ ಸರ್ವೋತ್ತಮ ಅನ್ನುವ ಜ್ಞಾನ ಬರ್ತದೆ, ಪುಕ್ಕಟ್ಟೆಯಾಗಿ ಬರುವುದಿಲ್ಲ. ಅದಕ್ಕೆ ಭಗವಂತ ಲಕ್ಷ್ಮೀದೇವಿಗೆ ಹೇಳುವಾಗ ಹೇಳಿದ, ಲೋಕದಲ್ಲಿ ಯಾವುದು ಅತ್ಯಂತ ದುರ್ಲಭವಾದದ್ದು ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಪದ್ಮಪುರಾಣದ ಕಥೆ. ಭಗವಂತ ಅದಕ್ಕೆ ಲಕ್ಷ್ಮಿ ಹೇಳ್ತಾನೆ, ಏನಿಲ್ಲ ಏನು ಅಂತ ಕೇಳಿದ್ರೆ ಅದಕ್ಕೆ ದುರ್ಲಭಂ ವೈಷ್ಣವತ್ವಮ್ಮೆ ಶಿಶುಲೋಕೇಶು ಸುಂದರಿ. ವೈಷ್ಣವತ್ವಮ್ಮೆ ಎಂದ, ವೈಷ್ಣವ ಜನ್ಮಮ್ಮೆ ಅನ್ನಲಿಲ್ಲ. ವೈಷ್ಣವರ ಜನ್ಮದಲ್ಲಿ ಹುಟ್ಟಿದವರೆಲ್ಲ ವೈಷ್ಣವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ವೈಷ್ಣವತ್ವ ಅಂತ ಬರಬೇಕಾದ್ರೆ ಎಷ್ಟು ಜನ್ಮ ಆಗಬೇಕು ಗೊತ್ತಾ ಲಕ್ಷ್ಮಿ? ಕೋಟಿ ಜನ್ಮ ಸಮುತ್ತೇನ ಪುಣ್ಯೇ ನೈವಹಿ ಲಭ್ಯತೆ ಅಂತಾನೆ ಪ್ರಭು. 1 ಕೋಟಿ ಜನ್ಮ ಆದವನಿಗೆ ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನ ಬರ್ತದೆ ಅಂತ ನಾವು ಎದುರು ಬಿಡ್ತೇವೆ ಅಂತ ಸ್ವಾಮಿ ಹೇಳಿದ್ದು. 100 ಕೋಟಿ ಜನ್ಮ ಆಗಬೇಕು. ಒಂದು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿ 100 ಕೋಟಿ ಜನ್ಮ ಆದ ಮೇಲೆ ಅವನಿಗೆ ಹರಿದೊಡ್ಡವ ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನ ಬರ್ತದೆ. ಭಗವಂತನಿಗೆ ಸರೆಂಡರ್ ಆಗಬೇಕು, ದಾಸನಾಗಬೇಕು ಅಂತ ಬುದ್ಧಿ ಬರಬೇಕಾದ್ರೆ ಇನ್ನ 100 ಕೋಟಿ ಜನ್ಮ ಆಗಿರಬೇಕು. ಮತ್ಪರತ್ವಂ. ಅಷ್ಟು ಪುಕ್ಕಟ್ಟೆಯಾಗಿ ಜನ್ಮ ಬಂದಿಲ್ಲ. ಮತ್ತೆ ಸಜ್ಜನರ ಸಂಘ ಪುಕ್ಕಟ್ಟೆಯಾಗಿ ಸಿಗ್ತದೆ ಏನೋ? ಸಜ್ಜನರ ಸಂಘ ಪುಕ್ಕಟ್ಟೆಯಾಗಿ ಸಿಗುವುದಿಲ್ಲ. ಭಾಗ್ಯೋದಯೇನ ಬಹುಜನ್ಮ ಸಮಾರ್ಚಿತೇನ ಸತ್ಸಂಗ ವಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತು ಕೃತ ಮೋಹ ಮದಾಂಧಕಾರ ನಷ್ಟೋ ವಿದಾಯ ತದೋ ಉದಯಿತೆ ವಿವೇಕ. ವಿಷ್ಣು ಪುರಾಣದ ಶ್ಲೋಕ. ಭಾಗ್ಯೋದಯೇನ 1 ಕೋಟಿ ಜನ್ಮಗಳ ಪುಣ್ಯ ವಿಶೇಷದ ಭಾಗ್ಯ ಉದಯವಾದರೆ ಬಹುಜನ್ಮ ಸಮಾರ್ಚಿತೇನ ಆ ಪುಣ್ಯದ ವಿಶೇಷದಿಂದ ಏನು ಕೊಡ್ತಾನೆ ದೇವರು ಅಂದರೆ ಸತ್ಸಂಗ ವಂಚ ಲಭತೆ ಪುರುಷೋ ಯದಾ ವೈ. ಸಜ್ಜನರ ಸಂಘ ಕೊಡ್ತಾನಂತೆ. ನಮಗೊಂದು ಸಜ್ಜನರ ಸಂಘ ಸಿಕ್ಕಿದೆ ಅಂದರೆ 100 ಕೋಟಿ ಜನ್ಮಗಳ ಫಲ ಇವತ್ತು ಉದಯವಾಗಿದೆ ಅಂತ ಅರ್ಥ. ಹೋಗಲಿ, ಸಜ್ಜನರ ಸಂಘ ಸಿಕ್ಕಿದ್ದಕ್ಕೆ ಏನು ಉಪಯೋಗ ಆಚಾರ್ಯ ಅಂದರೆ ಅಜ್ಞಾನ ಹೇತು ಕೃತ ಮೋಹ ಮದಾಂಧಕಾರ. 8 ಮದ 8 ಮೋಹ ಹೋಗ್ತದೆ. ಸಜ್ಜನರ ಸಂಘದಲ್ಲಿ ಇದ್ದೀವಲ್ಲ, ನಮಗದ್ರ ಉಪಯೋಗ ಆಗ್ತಿದೆಯಾ ಇಲ್ವಾ ಅಂತ ನಾವೇ ನಮ್ಮನ್ನು ಚೆಕ್ ಮಾಡಿಕೊಳ್ಳೋದು. ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪ ಮದವು, ತನ್ನ ಸತ್ವದ ಮದ, ಭಾತೃವಶವಾದ ಮದ, ಇನ್ನು ತನಗೆ ಎದುರು ಇಲ್ಲೆಂಬ ಮದದಿಂದ 8 ಮದ. ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ರಾಜಮೋಹ, ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ. 8 ಮೋಹ. 8 ಮೋಹ 8 ಮದ ನಮ್ಮನ್ನು ಬಿಟ್ಟು ಹೋಗಿದ್ಯಾ ನೋಡ್ಕೊಳ್ರಿ. ಆವಾಗ ಸಜ್ಜನರ ಸಂಘ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅಜ್ಞಾನ ಹೇತು ಕೃತ ಮೋಹ ಮದಾಂಧಕಾರ ನಷ್ಟೋ ವಿದಾಯತದೋ. ಅದು ಪೂರ್ತಿಯಾಗಿ ಹೋದ ಮೇಲೆ ಉದಯಿತೆ ವಿವೇಕ. ವಿವೇಕ ಇದೆಯಾ ಆಚಾರ್ಯ ನಿಮಗೆ ಅಂದರೆ ಖಂಡಿತ ಇಲ್ಲ. ಯಾರು ಬೈದ್ರೆ ಕೋಪ ಮಾಡ್ಕೋಬೇಡ್ರಿ. ನಿಮ್ಗೆ ವಿವೇಕ ಇದೆಯಂದ್ರೆ ಇದು ಖಂಡಿತ ಇಲ್ಲ. ಯಾಕೆಂದ್ರೆ ಇವೆರಡು ಹೋಗಿಲ್ಲ. ವಿವೇಕ ಇಲ್ಲಿಂದ ಬರ್ತದೆ. ಅದಕ್ಕೋಸ್ಕರ ಉದಯಿತೆ ವಿವೇಕ. ಭಗವಂತನ ನೋಡಬೇಕಾದ್ರೆ 2 ಕಣ್ಣು ಬೇಕಂತೆ. ಹುಟ್ಟದಲ್ಲೇ 2 ಕಣ್ಣು ಒಟ್ಟಿಗೆ ಬರ್ತದೆ. ಆದ್ರೆ ಇಲ್ಲ ಹಂಗಲ್ಲ. ಸತ್ಸಂಗಶ್ಚ ವಿವೇಕಶ್ಚ ನಯನ ದ್ವಯಂ ಅಂತಾರೆ ಗರುಡ ಪುರಾಣದಲ್ಲಿ. ಭಗವಂತನ ನೋಡಬೇಕಾದ್ರೆ ಒಂದು ಸತ್ಸಂಗ, ಒಂದು ಕಣ್ಣು, ಇನ್ನೊಂದು ಕಣ್ಣು ವಿವೇಕ. ಸತ್ಸಂಗ ಬಂದು ಕೃತಮೋಹ ಮದಾಂಧಕಾರ ಇವೆಲ್ಲವೂ ಹೋದ ಮೇಲೆ ಆಗ ಉತ್ಪನ್ನವಾಗುವಂಥ ವಿವೇಕ ಅನ್ನುವ 2ನೇ ಕಣ್ಣಿನಿಂದ
ಭಗವಂತ ನಮಗೆ ದರ್ಶನ ಕೊಡ್ತಾನೆ, ಪುಕ್ಕಟ್ಟೆಯ ಕೊಡುವುದಿಲ್ಲ. ಇಲ್ಲ ಅಂದರೆ ಸೋ ಅಂತಹ, ಅವನನ್ನು ಕುರುಡ ಅಂತಲೇ ಕರೆಯೋದು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನ ಅನ್ನೋದ. ಅಂತರಂಗದಲ್ಲಿ ಹರಿಯ ಕಾಣಬೇಕಾದ್ರೆ 2 ಕಣ್ಣು ಬೇಕು, ಒಂದು ಸತ್ಸಂಗ, ಒಂದು ವಿವೇಕ ಅಲ್ವಾ. ವಿವೇಕ ಉದಯಿತೋ ವಿವೇಕ, ಇದನ್ನೆಲ್ಲ ಹೇಳ್ತಾರೆ. ಹಾಗಾಗಿ ಬಹಳ ಕಷ್ಟ. ಕಲಿಯುಗದಲ್ಲಿ ಆಯುಸ್ಸು ಬಹಳ ಕ್ಷೀಣವಾಗಿದೆ. ಎಷ್ಟು ವರ್ಷ ಬದುಕ್ತಾರೆ ಅನ್ನುವುದೇ ಗೊತ್ತಿಲ್ಲ. ಅದು ಮೊದಲು ಬರುವುದೇ ಸಾವು, ಆಮೇಲೆ ಬರುವುದು ಹುಟ್ಟು, ಆಮೇಲೆ ಕಲಾವಸ್ಮಿನ್ ಯುಗೇ ಜನ. ಕಲಿಯುಗದ ಜನ ಅಲ್ಪಜ್ಞರು, ಮಹಾ ಆಲಸಿಗಳು, ಸೋಂಬೇರಿತನದ ಪರಮಮ್ಮ ಬದಿ. ಎಷ್ಟೊತ್ತಿಗೆ ಹೇಳ್ತಾರೆ ನಮ್ಮ ಹುಡುಗರು ಹೇಳ್ತಾ ಇರ್ತಾರೆ, ಬಹಳ ಬೇಗ ಎದ್ದು ಬಿಟ್ಟೆ ಆಚಾರ್ಯ ಇವತ್ತು, ಬಹಳ ಬೇಗ ಎದ್ದನ. ಯಾವಾಗ ಇದು ಎಷ್ಟೊತ್ತಿಗೆ ಎದ್ದೆ ಅಂದ್ರೆ 8 ಗಂಟೆಗೆ ಎದ್ದೆ ಆಚಾರ್ಯ ಅಂತ. 8 ಗಂಟೆಗೆ ಹೇಳುವುದು ಅಂದ್ರೆ ಬೇಗ ಹೇಳುವುದು ಅಂತ ಆಗಿಬಿಟ್ಟಿದೆ ಅಲ್ವಾ. ಸುಮಾರು ಜನ ಕೇಳ್ತಾ ಇರ್ತೇನೆ, 3:15 ಎಷ್ಟು ಜನ ಹೇಳ್ತೀರಪ್ಪ ಅಂತ. ಕೈ ಎತ್ತುತ್ತಾರೆ, ನೀ ಹೇಳ್ತೀಯ 3:15? ಹೌದು ಹೇಳ್ತೇನೆ. ಏನ್ ಮಾಡ್ತೀಯಪ್ಪ ಎದ್ದು? ಆ ಕಡೆ ತಿರ್ಕೊಂಡ್ ಮಲ್ಕೋತೇನೆ ಅಂತ. ಅಲ್ಲ 3:15 ಅಂದ್ರೆ ಏನು? ಆ ಕಡೆ ತಿರ್ಕೊಂಡ್ ಮಲ್ಕೊಡೋದು ಅಂತ. 3:15 ಹೇಳ್ತಿದ್ವಿ ನಾವೆಲ್ಲ, ಹೇಳ್ತಿದ್ದೀರಾ ಆಚಾರ್ಯ? ಈಗಲೂ ಹೇಳ್ತೇವೆ. 3:30 ಹೇಳ್ಬೇಕಾಗ್ತದೆ, ಹೇಳ್ತೇವೆ. ಕೆಲವು ಕೆಲಸ ಇದ್ರೆ ಮುಗಿಸ್ತೇವೆ, ಆಮೇಲೆ ಅಂತ ಇಟ್ಕೊಳ್ರಿ. ಅದು ಸರಿಯಾದ ಸಮಯ. 4 ಗಂಟೆ ಒಳಗೆ ಸ್ನಾನ ಮಾಡಿಕೊಂಡು ರೆಡಿ ಇರಬೇಕು ಅಂತ ಹೇಳ್ತಾರೆ ಸಾಧನೆ ಮಾಡುವವರಿಗೆ. ಪುಕ್ಕಟ್ಟೆ ಯಾಕೆ ಬರುವುದಿಲ್ಲ? ನಮ್ಮನ್ನು ಜನ ಕೇಳೋದಂಗೆ, ಆಚಾರ್ಯ ಬೇಗ ಹೇಳಬಾರದು, ಹೊಚ್ಚು ಉಪವಾಸ ಇರಬಾರದು, ತುಂಬಾ ಹೊತ್ತು ಧ್ಯಾನ ಮಾಡಬಾರದು, ತುಂಬಾ ಅರ್ಚನಾದಿಗಳನ್ನು ಮಾಡಬಾರದು, ತುಂಬಾ ಪ್ರಸಾದಗಳನ್ನು ನಿರ್ಮಾಣ ಮಾಡಬಾರದು, ಸುಮಾರಾಗಿರ್ಬೇಕು ಅಂತ. ವ್ರತ ಯಾವ್ದಾದ್ರು ಹೇಳಿದ್ರೆ ಆಚಾರ್ಯ ಅಂತ. ಈಗ ಬೇಗ ಹೇಳದೆ ಹೋದ್ರೆ ವ್ರತ ಹಿಂಗಾಗ್ತದದು ಅಲ್ವಾ. ಇದಕ್ಕೋಸ್ಕರ ಉಪವಾಸ ಇರಬಾರದು ಅಂತ ಕಲಿಯುಗದಲ್ಲಿ ಅಂತ ಜನವೇ ಸಾಕ್ಷಿ. ಬಂದಾಹ ಸುಮಂದ ಮತಯೋಹೋ, ಮೊದಲೇ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ಅನ್ನುವುದು ಗೊತ್ತಿಲ್ಲ ನಮಗೆ, ವಿವೇಕ ಇಲ್ಲ. ವಿವೇಕ ಇಲ್ಲ ಅನ್ನುವ ಕನಿಷ್ಠ ಜ್ಞಾನವೂ ಇಲ್ಲ. ಮಂದಭಾಗ್ಯೋ ಹಿ ಉಪದ್ರುತಾಹ, ಅಂತವರು ತಮ್ಮ ಜೀವನವನ್ನು ಹೇಗೆ ಉದ್ಧಾರ ಮಾಡಿಕೊಡುತ್ತಾರೆ ಅಂತ ನಮ್ಮ ಬಗ್ಗೆ ಕಳಕಳಿ ಅವರಿಗೆಲ್ಲ ಶೌನಕಾದಿಗಳಿಗೆ. ಅದಕ್ಕೆ ಭೂರೀಣಿ ಭೂರು ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ. ಎಂತೆಂಥ ಕರ್ಮಗಳನ್ನು ಹೇಳಿದ್ದಾರೆ ಲೋಕದಲ್ಲಿ, ಅವೆಲ್ಲ ಮಾಡ್ಲಿಕ್ಕಾಗತ್ತಾ? ಅವ್ರು ಹೇಳಿದ ಕರ್ಮಗಳನ್ನು ಮಾಡ್ಲಿಕ್ಕೆ, ಅದು ಏಕಾದಶಿ ಮಾಡ್ಲಿಕ್ಕೆ ಅಶ್ವಮೇಧ ಯಾಗ ಮಾಡ್ದಂಗೆ ಮಾಡಿರ್ತಾರೆ ಅವರು. ಏಕಾದಶಿ ಬಂತು ಅಂದ್ರೆ ಈಗಾಗಲೇ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ. ನಾಡಿದ್ದು ಏಕಾದಶಿ ಅಂತ ಆಚಾರವೇ, ನಾಡಿದ್ದು ಏಕಾದಶಿ ಅಂತ ಒಂದು ಏಕಾದಶಿ 15 ದಿವಸಕ್ಕೆ ಬರೋದಕ್ಕೆ ಏನು ಅಶ್ವಮೇಧ ಯಾಗ ಮಾಡ್ದಂಗೆ. ಅದೇನೋ ಬೆಳಗ್ಗೆ ಎದ್ದು 15 ಲೋಟ ಕಾಫಿ, 16 ಲೋಟ ಟೀ ಎಲ್ಲ ಕುಡಿದು, ಬಾಳೆಹಣ್ಣು ತಿಂದು, ಅದೇನೇನು ತಿನ್ನಬಾರದು ಅವೆಲ್ಲವನ್ನ ತಿಂದರೂ ಏಕಾದಶಿ ಏಕಾದಶಿ. ಇದು ನಮ್ಮ ಕತೆ. ಅದಕ್ಕೆ ಭೂರಿಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ಭಾಷಾ. ಅವೆಲ್ಲ ಕೇಳಲಿಕ್ಕೆ ಚೆನ್ನ. ನಮ್ಮಲ್ಲಿ ಹಂಗೆ ಅಲ್ಲ. ಮಕ್ಕಳಿಗೆ ಏಕಾದಶಿ, ಮಕ್ಕಳಿಗೆ ಯಾಕೆ ಆಚಾರ್ಯ ಏಕಾದಶಿ? ಇನ್ನೂ ಪಾಪ ಹುಟ್ಟಲಿಲ್ಲ ಬೆಳಿಲ್ಲ, ಚೆನ್ನಾಗಿ ತಿನ್ಕೊಂಡು ಬೆಳೀಲಿ ಬಿಡಿ, ಸರಿ ಆಯ್ತು. ಅವ್ರು ಪ್ರೌಢನಾದ ಏಕಾದಶಿ ಎಕ್ಸಾಮ್ ಬರಿಬೇಡ ಆಚಾರ್ಯ, ತಲೆ ತಿರುಗಿ ಬಿದ್ಬಿಟ್ರೆ ಏನು ಮಾಡೋದು? ತಿನ್ಲಿ ಸುಮ್ಮನಿರಿ ಆಯ್ತು. ಇನ್ನು ಹುಡುಗ ಯುವಕ ಆಚಾರ್ಯ, ಈಗ ಇನ್ನೂ ಪಾಪ ಅವನ ಪಾಪ 22-20 ವರ್ಷ ಆಗಿದೆ, ಈಗ ಅವನಿಗೆ ವ್ರತ ಗೀತ ಎಲ್ಲ ಆಗ್ತಾರೆ, ಈಗ ಯಾಕೆ ಮಾಡ್ತೀರಿ? ಬೇಡ, ಸರಿ ಮದುವೆ ಈಗ ತಾನೇ ಆಗಿದೆ ಆಚಾರ್ಯ, ಸ್ವಲ್ಪ ಹನಿಮೂನು ಅಲ್ಲಿ ಇಲ್ಲಿ ಹೋಗಿ ಬರಲಿ, ಯಾಕೆ ಬೇಕು ಇವಾಗ? ಸರಿ ಆಯ್ತು. ಮದ್ಯದ್ದು ಆಗಲೇ ಅವನಿಗೆ ಶುಗರು BP ಎಲ್ಲ ಬಂದಿದೆ, ಅವನು ಉಪವಾಸ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಯಾರು ಉಪವಾಸ ಮಾಡಬೇಕು? ನೀವಿದ್ದೀರಲ್ಲ ಆಚಾರ್ಯ, ನೀವ್ ಯಾಕೆ ಇರೋದು? ನೀವಿರೋದು ಯಾಕೆ? ರಾಘವೇಂದ್ರ ಸ್ವಾಮಿಗಳಿರೋದು ಯಾಕೆ? ವಾದಿರಾಜರೋದಕ್ಕೆ ಅವರೆಲ್ಲ ಉಪವಾಸ ಮಾಡ್ಲಿ, ನೀವೇನ್ ಮಾಡ್ತೀರಿ? ಕೈ ಮುಕ್ಕೊಂಡು ಕೂತಿರ್ತೀವಿ. ಇದು ಕಲಿಯುಗದ ಕತೆ. ಅದಕ್ಕೆ ಅತಃ ಸಾಧೋ ಅತ್ರ ಯತ್ಸಾರಂ ಸಮುದ್ಯತ್ಯ ಮನೀಷಯ. ಕೇಳಲಿಕ್ಕೆ ಭಗವಾನ್ ಸಂತೋಷ ಪಡ್ತಾನೆ ಮನುಷ್ಯ, ಮಾಡ್ಲಿಕ್ಕೆ ಯಾರಿಗೂ ಸಂತೋಷ. ನೀವು ಮಾಡಿ ಆಚಾರ್ಯ. ಅದಕ್ಕೆ ಏನು ಮಾಡಬೇಕು ಅಂತ ಸುಮಾರು ಜನ ವಾಯುಸ್ತುತಿ ಹೇಳ್ಕೊಳ್ರಿ, ವಿಷ್ಣು ಸಹಸ್ರನಾಮ ಹೇಳ್ರಿ, ಮಧ್ವನಾಮ ಹೇಳ್ರಿ. ನೋಡಿ ಆಚಾರ್ಯ, ವಾಯುಸ್ತುತಿ, ಮಧ್ವನಾಮ, ವಿಷ್ಣು ಸಹಸ್ರನಾಮ ಇಲ್ಲ ನೀವು ಹೇಳ್ಕೊಳ್ಳಿ. ಅದಕ್ಕೆ ಏನಾದ್ರು ದುಡ್ಡು ಬೇಕಾದ್ರೆ ನಾವು ಕೊಡ್ತೇವೆ ಅಂತ. ಅವರಿಗೆ ಪರಿಹಾರ ಆಗಬೇಕು ಕಷ್ಟ, ನಾವು ಹೇಳ್ಕೋಬೇಕಂತೆ. ಇದು ನಮ್ಮ ಹಣೆ ಬರ. ಅದಕ್ಕೆ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಪರಮಾತ್ಮ ತಡಮಾಡದೆ ಪ್ರಸನ್ನನಾಗಿ ಅವರಿಗೆಲ್ಲ ಅನುಗ್ರಹ ಮಾಡಬೇಕಾದ್ರೆ ಏನು ಸಾಧನೆ ಮಾಡಬೇಕು? ತುಂಬ ದೊಡ್ಡದಾಗಿದ್ರೂ ಸಮಸ್ಯೆ ಆಗ್ತದೆ, ತುಂಬ ಚಿಕ್ಕದಾಗಿದ್ದರೆ ಮಾಡುವುದೇ ಇಲ್ಲ. ಅದಕ್ಕೆ ಕಲಿಯುಗದಲ್ಲಿ ಜನ ಯಾವುದನ್ನು ಆಚರಣೆ ಮಾಡಿ ಉದ್ಧತರಾಗಬೇಕು ಅಂತ. ತ್ವಮ್ನಃ ಶುಶ್ರೂಷಮಾಣಾನಂ ಅರ್ಹಸ್ಯಂಗ ಅನುವರ್ಣಿತಂ ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಯಾವ ಭಗವಂತನ ಅವತಾರ ಲೋಕದಲ್ಲಿರುವ ಜೀವಿಗಳಿಗೆ ಐಹಿಕ ಆಮುಷ್ಮಿಕವಾಗಿರ್ತಕ್ಕಂಥ ಫಲವನ್ನು ಕೊಡಲಿಕ್ಕೆ ಅಂತ ಕಾರಣವಾಯಿತೋ ಅಂಥ ಅವತಾರಗಳನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ರಿ. ಕೋವಾ ಭಗವತಸ್ತಸ್ಯೆ ಪುಣ್ಯ ಶ್ಲೋಕೆಡ್ಯ ಕರ್ಮಣ ವಿಶುದ್ಧಿ ಕಾಮವನ್ನು ಶೃಣುಯಾತ್ ಯಶಃ ಕಲಿಮಲಾಪಹಂ. ಭಗವಂತನ ಕಥೆಗಳನ್ನು ಕೇಳ್ತಾ ಇದ್ರೆ ಸಾಕು. ಅದಕ್ಕೆ ಶ್ರವಣ ಮನಕ ಆನಂದವಿರುವುದು. ಮೊದಲನೇ ಭಕ್ತಿ ಶ್ರವಣ ಇಟ್ಟದ್ದು. ಭಗವಂತನ ಕಥೆಗಳನ್ನು ಕೇಳ್ತಾ ಇದ್ರೆ ಕಲಿ ಇಲ್ಲಿಂದ ಹೋಗಿಬಿಡ್ತಾನೆ. ಯಾವಾಗ ಕಲಿ ಇಲ್ಲಿಂದ ಹೋಗ್ತಾನೆ, ಕಲಿಮಲ ನಿಮಿತ್ತವಾದ ದೋಷಗಳೆಲ್ಲ ಹೋಗಿಬಿಡ್ತವೆ. ಭಗವಂತನ ಕಥೆ ಅನ್ನುವುದು ಕಲಿಮಲವನ್ನ ಪರಿಹಾರ ಮಾಡುವಂತ ಉತ್ತಮೋತ್ತಮವಾಗಿರ್ತಕ್ಕಂಥ ಔಷಧಿ. ವಿಶುದ್ಧಿ ಕಾಮವನ್ನು ಶೃಣುಯಾತ್ ಯಶಃ ಕಲಿಮಲಾಪಹಂ. ಅಂತಃಕರಣದ ಶುದ್ಧಿಯನ್ನ ಬಯಸುವಂತ ಜೀವಿ ಯಾರು ತಾನೇ ದೇವರ ಕಥೆಯನ್ನು ಕೇಳುವುದಿಲ್ಲ ಅಂತಾರವರು.
ಅದಕ್ಕೆ ಅತಾಖ್ಯಾಹಿ ಹರೇ ಧೀಮಾನ್ ಅವತಾರ ಕಥಾಶುಭ ಲೀಲಾ ವಿದತ ಸೈರ್ಯಂ ಈಶ್ವರಸ್ಯ ಆತ್ಮಮಾಯೆಯ. ಕೇವಲ ಕೃಷ್ಣ ಕಥೆ ಮಾತ್ರ ಅಲ್ಲ, ಕೃಷ್ಣ ಕಥೆಯನ್ನು ನೆಪವಾಗಿಟ್ಟುಕೊಂಡು ಭಗವಂತ ಏನೇನು ಅವತಾರ ಮಾಡಿದ ನಮಗೆ ತಿಳಿಯುವುದಕ್ಕೆ ಯೋಗ್ಯವಾಗಿರುವಷ್ಟು ಕಥಾನಕಗಳೇನಿವೆ ಅವೆಲ್ಲವನ್ನ ನೀವು ವರ್ಣನೆ ಮಾಡ್ರಿ. ಆ ಭಗವಂತನ ಲೀಲೆಗಳು, ಭಗವಂತನ ಉಪದೇಶಗಳು, ಭಗವಂತನ ಮಾಡಿದಂಥ ಅನುಗ್ರಹ ಎಲ್ಲವನ್ನ ನಮಗೆ ತಿಳಿಸಿ ಹೇಳ್ರಿ. ವಯಂತು ನ ವಿತೃಪ್ಯಾಮಹ, ನಮಗೆ ಭಗವಂತನ ಕಥೆ ಕೇಳಿದಷ್ಟು ತೃಪ್ತಿ ಇಲ್ಲ ಅಂತ. ಇದು ನಾವು ಭಗವಂತ ಭಕ್ತರನ್ನಾಗಿ ನಮ್ಮನ್ನು ಆರಿಸಿದ್ದಾನೋ ಇಲ್ಲವೋ ಅಂತ ತಿಳಿಯಲಿಕ್ಕೆ ಏನು ಸಿಂಪಲ್ ಆಗಿರೋದು, ವಾಲ್ಮೀಕಿಗಳಿಗೊಂದು ನಮಸ್ಕಾರ ಹಾಕ್ತಾರೆ. ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ, ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ. ಸತತವಾಗಿ ರಾಮ ಅನ್ನುವ ಅಮೃತದ ಪಾನವನ್ನು ಮಾಡ್ತಿದ್ದಾರೆ ವಾಲ್ಮೀಕಿಗಳು. ಅತೃಪ್ತ ಅತೃಪ್ತಸ್ತಮನಿಂ ಬಂದೇ ಪ್ರಾಚೇತ ಸಕಲ್ಮಶಂ. ಆದರೂ ಅವರಿಗೆ ತೃಪ್ತಿಯಾಗಲಿಲ್ವಂತೆ. ಅತೃಪ್ತರಾದಂಥ ವಾಲ್ಮೀಕಿ ಮುನಿಗಳಿಗೆ ನಮಸ್ಕಾರ. ಅದಕ್ಕೆ ಭಗವಂತನ ಕಥೆ ಕೇಳದಷ್ಟು ನಮ್ಮಲ್ಲಿ ಅತೃಪ್ತಿ ಉಂಟಾಗಬೇಕು, ಕೇಳುವವರಿಗೂ ಕೂಡ. ಎಷ್ಟು ಚೆನ್ನಾಗಿ ಭಾಗವತ ಹೇಳಿದ್ರೆ ಆಚಾರ್ಯ, ಇನ್ನು ಜನ್ಮದಲ್ಲಿ ಭಾಗವತ ಕೇಳಬಾರ್ದು ಅನ್ನಿಸ್ಬಿಡ್ತು ಅಂದರೆ ಹೇಳಿದ್ದು ದಂಡ, ಕೇಳಿದ್ದು ದಂಡ. ಅದಕ್ಕೆ ಇನ್ನಷ್ಟು ಹೇಳಬೇಕಾಗಿತ್ತು ಅಂತ ಅವ್ರಿಗೂ ಅನ್ನಿಸ್ಬೇಕು. 14 ವರ್ಷ ಮುಗಿಸಿದಾಗಲೂ ಅಷ್ಟೇ ಇನ್ನೊಂದು ಸ್ವಲ್ಪ ಹೇಳಬೇಕಾಗಿತ್ತು, ಎಷ್ಟೋ ಬಿಟ್ಟಿದ್ದೇವೆ, ಇನ್ನೊಂದ್ಸಲ ಹೇಳಬೇಕಾಗಿತ್ತು ಅಂತ ನಮಗೂ ಅನ್ನಿಸಿತ್ತು, ಕೇಳದವ್ರಿಗೂ ಇನ್ನೊಂದು ಸ್ವಲ್ಪ ಹೇಳಬೇಕಾಗಿತ್ತು ಆಚಾರ್ಯ ಅಂತ. ಹಾಗೆ ಪ್ರತಿ ಬಾರಿಯೂ ಭಗವಂತನ ಕಥೆಯನ್ನು ಮುಗಿಸಿದಾಗ ಅದು ಅಪೂರ್ಣವಾಗಿಯೇ ಮುಗಿಬೇಕು, ಪೂರ್ಣವಾಗಿ ಮುಗಿಯುವುದಿಲ್ಲ. ಯಾವಾಗ ನಮಗೆ ತೃಪ್ತಿಯಾಗುವುದಿಲ್ಲ, ಕೇಳಿದಾಗ ಯಾವಾಗ ನಮಗೆ ಉತ್ಸುಕತೆ ಜಾಸ್ತಿ ಆಗ್ತದೆ, ಭಗವಂತನ ಅನುಗ್ರಹ ಆಗಿದೆ ಅಂತ ಅರ್ಥ. ನಾವು ಪರೀಕ್ಷಿತ ರಾಜನ ಹಾದಿಯಲ್ಲಿದ್ದೇವೆ ಅಂತ ಅರ್ಥ. ಅದಕ್ಕೆ ಅವರು ಹೇಳಿದ್ದು ಯಶೃಣತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ಅಮೃತವನ್ನು ಕುಡದಂತೆ ಅದರ ರಸಾಸ್ವಾದ ಮಾಡಬೇಕು ಅನ್ನುವ ಆಸೆ ಹೇಗೆ ಹೆಚ್ಚಾಗ್ತದೋ, ಭಗವಂತನ ಕಥೆ ಕೇಳದಂತೆ ಅದರ ರುಚಿ ಹೆಚ್ಚಾಗ್ತದೆ. ನೋಡಿ, ಪ್ರಪಂಚದಲ್ಲಿ ಎಂಥ ಪದಾರ್ಥಕ್ಕಾದರೂ ಕೂಡ ಸಾಕು ಅಂತ ಒಂದ್ಸತಿ ಅಂದು ಬಿಡ್ತಾನೆ. ದುಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಂ ಅಭಿಭಾದತೆ. ಸಾಕಾಚಾರ ಏನೇ ಏಕಾದಶಿ ಉಪವಾಸ ಮಾಡಿದ್ರು ಕೂಡ ಅನ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಬೆಟ್ಟದಷ್ಟು ತಿಂದು ಬಿಡ್ತೇನೆ ಅಂತ, ಇಷ್ಟು ಒಳಗಡೆ ಹೋಗಲ್ಲ. ಒಂದಿಷ್ಟು ಹೋದ ತಕ್ಷಣ ಸಾಕು ಅಂತಾನೆ. ನೆನ್ನೆ ಏಕಾದಶಿ ಉಪವಾಸ ಮಾಡಿದ್ರಲ್ಲಿ ಹೊಟ್ಟೆಗೆ ಹೋಗಲ್ಲ ಆಚಾರ್ಯ ಅಂತ. ಜನ್ಮ ಅಷ್ಟೇ ನಮ್ಮ ಯೋಗ್ಯತೆ ಅಟ್ಟಿಗೆ. ಅದು ಎಂಥ ರುಚಿಕಟ್ಟಾದರೂ ಕೂಡ ಸಾಯಂಕಾಲಕ್ಕೆ ಹಾಕ್ಕೊಡಿ ಪ್ಲಾಸ್ಟಿಕ್ಕಲ್ಲಿ ಅಂತಾನೆ ಹೊರತು ಈಗ ತಿಂತೀನಿ ಅನ್ನಲ್ಲ, ಆಗಲ್ಲ ಅದು ಆಗಲಿಕ್ಕೆ. ಆದರೆ ಭಗವಂತನ ಕಥೆ ಹಂಗಲ್ಲ. 8 ಗಂಟೆ 10 ಗಂಟೆ 12 ಗಂಟೆ ಸತತವಾಗಿ ಕೇಳಿದ್ರು ಕೂಡ ಕೇಳ್ತಾರೆ. ಎಷ್ಟೋ ಜನಕ್ಕೆ ಮಂಡಿ ನೋವಿರ್ತದೆ, ಎಷ್ಟೋ ಜನಕ್ಕೆ ಬೆನ್ನೋವಿರುತ್ತೆ, ಎಷ್ಟೋ ಜನಕ್ಕೆ ಕೂತ್ಕೊಳ್ಳಿಕ್ಕಾಗಲ್ಲ. ಅಂಥವರು ಭಗವಂತನ ಕಥೆ ಹೇಳುವಾಗ 4 ಗಂಟೆ ಕೂತಿರ್ತಾರೆ. ಎಲ್ಲಿಂದ ಬಂತು ಶಕ್ತಿ ಅವರಿಗೆ ಅಂತ ಕೇಳಿದರೆ ಅದು ಅವಾಗ ಕೊಟ್ಟದ್ದು. ಅದಕ್ಕೆ ಇತಿ ಸಂಪ್ರಶ್ನ ಸಂಪೃಷ್ಟೋ ವಿಪ್ರಾಣಂ ದ್ರೌಮಹರ್ಷಣ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತು ಉಪಚಕ್ರಮೆ. ಈ ರೀತಿ ಹೇಳ್ರಿ ಅಂತ ಅವ್ರು ಕೇಳಿದಾಗ ಬಹಳ ಸಂತೋಷ ಆಗಿಬಿಡ್ತು ಸೂತಾಚಾರ್ಯರಿಗೆ. ಯಾಕೆಂದ್ರೆ ಇದನ್ನು ಕೇಳೋರೆ ಅಪರೂಪ ಅಲ್ವಾ. ನೋಡಿ, ಅದಕ್ಕೆ ಬಂದಾಗ ದೊಡ್ಡವರನ್ನು ಹೇಗೆ ನಾವು ಉಪಯೋಗ ಮಾಡಿಕೊಳ್ಬೇಕು, ದೊಡ್ಡವರನ್ನ ಅಂತ ಗೊತ್ತಿರಬೇಕು. ಹೆಂಗೂ ಬಂದಿದ್ದೀರಿ ಸೂತಾಚಾರ್ಯರೇ, ಬಹಳ ಸಂತೋಷ, ನೀವು ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ, ಬನ್ನಿ ಅಂತ 2 ಬಾಳೆಹಣ್ಣು 10 ರೂಪಾಯಿ ದಕ್ಷಿಣ ಇಟ್ಬಿಟ್ಟು ಕೈ ಮುಗಿದ್ಬಿಟ್ಟಿದ್ದಿದ್ರೆ ಶುಕವರು ಶೌನಕಾದಿಗಳು ನಮಗೆ ಭಾಗವತ ಸಿಗ್ತಿರ್ಲಿಲ್ಲ. ಅವನು ಹಂಗೆ ಮಾಡಿದರೆ ಪರೀಕ್ಷಿತ, ಹೆಂಗೂ ಶುಕಾಚಾರ್ಯ ಬಂದಿದ್ದೀರಿ ಅಲ್ವಾ, 7 ದಿನ ನನಗಿರೋದು, ಜಾಸ್ತಿ ಮಾತಾಡ್ಲಿಕ್ಕೆ ಸಮಯ ಇಲ್ಲ ನನಗೆ, ಬಂದಿರೋ ಸಂತೋಷ, ಕೂತ್ಕೊಳ್ಳಿ ಅಂತ 2 ಬಾಳೆಹಣ್ಣು 10 ರೂಪಾಯಿ ಇಟ್ಬಿಟ್ಟು ಅವಾಗವಾಗ ಬರಬೇಡಿ ಆಚಾರ್ಯ, ನಮ್ಗೆ ಹೇಳ್ತಾರಲ್ಲ, ಈ ಕಡೆಗೆ ಬಂದಾಗೆಲ್ಲ ಬರಬೇಡಿ, ಫೋನ್ ಮಾಡಿ ಬನ್ನಿ, ನಿಮ್ಗೆ ಇಷ್ಟು ವಯಸ್ಸಾಯಿತು ತಲೆನಲ್ಲಿ ಇನ್ನೂ ಬುದ್ಧಿ ಕೊಡಲಿಲ್ವಾ, ಹಾಗೆ ಹೋಗ್ತಾರ ಬೆಂಗಳೂರಲ್ಲಿ ಯಾರಾದ್ರೂ ಮನೆಗೆ, ಫೋನ್ ಮಾಡಿ ಬರಬೇಕಪ್ಪ. ಅದು ಸುಮ್ಮನೆ ಯಾಕೆ ಬರ್ತೀರಿ, ನಾವೇ ಬರ್ತೀವಲ್ಲ ಮಠಕ್ಕೆ ನಿಮ್ಮನ್ನು ನೋಡಲಿಕ್ಕೆ ಅಲ್ವಾ, ಸುಮ್ಮನೆ ಬರಬೇಡಿ ಅಂತ ಹಂಗೇನಾದ್ರು ಅಂದುಬಿಟ್ಟಿದ್ದಿದ್ರೆ ನಮ್ಮ ಕತೆ ಏನಾಗ್ತಿತ್ತು. ದೊಡ್ಡವರು ಸಿಕ್ಕಾಗ ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದಕ್ಕೆ ಶೌನಕಾದಿಗಳು ಪರೀಕ್ಷಿತರಾದ ದೊಡ್ಡ ಉದಾಹರಣೆಯಾಗಿ ನಿಲ್ತಾರೆ. ಅದಕ್ಕೆ ಅವರು ಹೇಳಿದ್ದು, ಅಪರೂಪ ಬಂದಿದ್ದೀರಿ, ನೀ ಕಥಾನಕವನ್ನು ಹೇಳ್ರಿ ಎಂದಾಗ ಬಹಳ ಸಂತೋಷ ಆಗಿಬಿಡುತ್ತಂತೆ. ಕೈ ಮುಗಿದು ಶುಕಾಚಾರ್ಯರನ್ನ ಧ್ಯಾನ ಮಾಡಿ ಭಾಗವತವನ್ನು ಪ್ರಾರಂಭ ಮಾಡ್ತಾರೆ. ಯಂ ಪ್ರವ್ರಜಂತ ಮನುಪೇತ ಮಚಯಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರುವೋಪಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಎಷ್ಟು ಅದ್ಭುತವಾದ ಶ್ಲೋಕ. ಇದೊಂದು ಶ್ಲೋಕವೇ 10 ದಿನ ಹೇಳಿದ್ದು. 10 ದಿನ ಹೇಳುವಷ್ಟು ಭಾಗವತ ತಾತ್ಪರ್ಯ ಇದೆ, ಆಚಾರ್ಯರು ಬರೆದಿದ್ದಾರೆ. ಯಂ ಪ್ರವ್ರಜಂತಂ ಅನುಪೇತಮುಪೇತ ಕೃತ್ಯಂ ಅಥವಾ ಅನುಪೇತಮಪೇತ ಕೃತ್ಯಂ 2 ಪಾಠವೂ ಇದೆ. ಅದಕ್ಕೆ ದೇಹಾಭಿಮಾನವನ್ನು ಸಂಪೂರ್ಣವಾಗಿ ತೊರೆದಂಥವರು ಶುಕಾಚಾರ್ಯರು, ಹಿಂಸೆಯನ್ನು ಸಂಪೂರ್ಣವಾಗಿ ಬಿಟ್ಟವರು ಅಂತ. ದೇಹಾಭಿಮಾನವನ್ನು ತೊಳೆದವರು, ಹಿಂಸೆಯನ್ನು ಬಿಟ್ಟವರು, ನಿಜವಾದ ವೈರಾಗ್ಯವನ್ನು ಪಡೆದವರು. ನಿಜವಾದ ವೈರಾಗ್ಯ ಅಂದ್ರೆ ಏನು? ಅಭಾವಾತ್ಮಕವಾದ ವೈರಾಗ್ಯ, ಸ್ವಭಾವಾತ್ಮಕವಾದ ವೈರಾಗ್ಯ ಅಂತ 2 ಇದೆ. ಟೀಕಾಕೃತ್ಪಾದರು ಸುಧಾ ಗ್ರಂಥದಲ್ಲಿ ವಿವರಿಸ್ತಾರೆ ಅದನ್ನ.
ಅಭಾವಾತ್ಮಕವಾದ ವೈರಾಗ್ಯ ಅಂದರೆ ಏನು ಗೊತ್ತಾ? ನಮ್ಮಲ್ಲಿ ವಸ್ತು ಇಲ್ಲ, ಆದ್ದರಿಂದ ನಮಗೆ ಅದರ ಅಪೇಕ್ಷೆ ಇಲ್ಲ, ಅದು ಅಭಾವಾತ್ಮಕವಾದ ವೈರಾಗ್ಯ. ನಮಗೆ ತಿನ್ಲಿಕ್ಕೆ ಗತಿ ಇಲ್ಲ, ಉಪವಾಸ ಇದ್ದೇವೆ, ಅದನ್ನು ವೈರಾಗ್ಯ ಅಂತ ಕರೆಯುವುದಿಲ್ಲ. ಎಲ್ಲ ಇದ್ದು ಏಕಾದಶಿ ದಿವಸ ಉಪವಾಸ ಮಾಡ್ತೀರಲ್ಲ, ಅದನ್ನು ವೈರಾಗ್ಯ ಅಂತ ಕರೆಯೋದು. ಅದು ಸ್ವಭಾವಾತ್ಮಕವಾದ ವೈರಾಗ್ಯ. ಎಲ್ಲವೂ ಇದೆ, ಆದರೆ ಎಲ್ಲವನ್ನ ತೊರೆದಿದ್ದಾನೆ. ಅದು ಅಂಥವರು ಶುಕಾಚಾರ್ಯರು. ಅವರಿಗೇನಿರಲಿಲ್ಲ, ಸಾಕ್ಷಾತ್ ರುದ್ರದೇವರು, ಯಾರೋ ಅಲ್ಲ, ಸಾಕ್ಷಾತ್ ರುದ್ರದೇವರು. ಏನು ರುದ್ರದೇವರು ಅಂದರೆ ಮೈ ಮೇಲೆಲ್ಲ ಭಸ್ಮ ಬಳ್ಕೊಂಡು, ಹಾರ ಹಾಕ್ಕೊಂಡು, ಹಾವೊಂದು ಅಲ್ಲ ಡ್ಯಾನ್ಸ್ ಆಡ್ತಾ ಇರ್ತಾರೆ ಯಾವಾಗಲೂ ಹಿಮ ಸುರಿಯುವಾಗ ಅಂತ ನಮ್ಮ ಎನ್ ಟಿ ರಾಮರಾವ್ ಸಾಹೇಬರು ಪಿಕ್ಚರ್ ಅಂತ ತೋರಿಸ್ತಾರಲ್ಲ, ಹಂಗೆ ಅನ್ಕೊಂಬಿಟ್ಟಿದ್ದೀರೇನು? ಅವ್ರಿಗಿರುವಷ್ಟು ಐಶ್ವರ್ಯ ಯಾರಿಗಿದೆ? ಇಂದ್ರದೇವರಿಗೆ ಎಷ್ಟು ಐಶ್ವರ್ಯ ಇದೆ. ಐಶ್ವರ್ಯವನ್ನು ನಾನು ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿಬಿಡ್ತದೆ ವೇದ. ಇಂದ್ರದೇವರಿಗಿರುವ ಐಶ್ವರ್ಯಕ್ಕೆ ಕೋಟಿ ಪಟ್ಟು ಹೆಚ್ಚು ಐಶ್ವರ್ಯ ಇದೆ ರುದ್ರದೇವರ ಹತ್ರ. ಅಂತ ಮಹಾನುಭಾವರು ಅವರು. ಆದರೆ ಎಲ್ಲವನ್ನ ತೊರೆದ ವೈರಾಗ್ಯದ ಶಿಖಾಮಣಿ. ಯಂ ಪ್ರವ್ರಜಂತಂ ಅನುಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಮಗ ಸನ್ಯಾಸ ಸ್ವೀಕಾರ ಮಾಡಿ ಹೊರಟಾಗ ಯಾರನ್ನೂ ಕೂಡ ಹಚ್ಚಿಕೊಳ್ಳದ ವೇದವ್ಯಾಸದೇವರು ಪುತ್ರ ಅಂತ ಕರೆದ್ರಂತೆ. ಮಗನೇ ಬಿಟ್ಟು ಹೋಗಬೇಡವೋ ಅಂತ ನಾಟಕ ಲೋಕದಲ್ಲಿ. ನಾನಿಲ್ಲೇ ಇದ್ದೇನಪ್ಪ, ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತ ಪುತ್ರೇತಿ ತನ್ಮಯತಯ ತರವೋಪಿನಿದು. ಎಲ್ಲ ವೃಕ್ಷಗಳಲ್ಲಿದ್ದ ರುದ್ರದೇವರು ವೃಕ್ಷಗಳ ರೂಪದಲ್ಲಿ ಅಳ್ಳಾಡಿ, ನಾನು ಇಲ್ಲೇ ಇದ್ದೀನಪ್ಪ, ಎಲ್ಲೂ ಹೋಗಿಲ್ಲ, ನಿಮ್ಮನ್ನು ಬಿಟ್ಟು ನಾನು ಹೋಗ್ಲಿಕ್ಕಾಗತ್ತಾ ಅಂತ ಹೇಳಿದರು ಅಂತ ಶುಕಾಚಾರ್ಯರು ತಮ್ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅಂತಹ ಸರ್ವಭೂತ ಹೃದಯದಲ್ಲಿ ವಾಸವಾಗಿರುವ ಸಾಕ್ಷಾತ್ ರುದ್ರದೇವರ ಅವತಾರಭೂತರಾದಂತಹ ಆ ಶುಕಾಚಾರ್ಯರು ನಮ್ಮನ್ನು ಕಾಪಾಡಲಿ ಅಂತ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ ಅಂತ ಭಾಗವತವನ್ನ ಪ್ರಾರಂಭ ಮಾಡ್ತಾರೆ. ನಾವು ಎಷ್ಟು ಬೇಕೋ ಅಷ್ಟನ್ನು ಎಲ್ಲಿಂದ ಪ್ರಾರಂಭ ಮಾಡಿದ್ದು? ಗದಾಯುದ್ಧೇನ, ಅಲ್ಲಿಂದ ಪ್ರಾರಂಭ. ಗದಾಯುದ್ಧದಲ್ಲಿ ಭೀಮಸೇನ ದೇವರ ಹೊಡೆತಕ್ಕೆ ಪಾಂಡವಾನಂ ಕಥಾಪ್ರೋಕ್ತಂ ಸೇನಾಯುದ್ಧಂ ಪರಸ್ಪರಂ ಗದಾಯುದ್ಧೇನ ಭೀಮೇನ ದುರ್ಯೋಧನ ವಧಸ್ತತ ಅಶ್ವತ್ಥಾಮ್ನಸ್ತು ಪಾರ್ಥೇನ ಯುದ್ಧಂ ತೇನ ಪರಾಜಯ. ಅಲ್ಲಿ ಭೀಮಸೇನ ದೇವರ ಹೊಡೆತದಿಂದ ದುರ್ಯೋಧನ ಬಿದ್ದದ್ದು, ಅಶ್ವತ್ಥಾಮಾಚಾರ್ಯರಿಗೆ ಪ್ರೇರಣೆ ಮಾಡಿ ಅವರು ಉಪಪಾಂಡವರನ್ನು ಕೊಂದದ್ದು. ಅವರು ಓಡು ಹೋಗುವಾಗ ಅಲ್ಲಿ ಭೀಮಸೇನ ದೇವರು ಹೋಗಿ ಅದರ ಹಿಂದೆ ಕೃಷ್ಣ ಹೋಗಿ ಅವರನ್ನು ಸೋಲಿಸಿ ವೇದವ್ಯಾಸ ದೇವರ ಒಂದು ಆಜ್ಞಾ ಪ್ರಕಾರವಾಗಿ ಅವರು ತಲೆಯ ಮೇಲಿದ್ದ ಆ ಮಣಿಯನ್ನು ಕಿತ್ತುಕೊಟ್ಟದ್ದು. ಎಲ್ಲವೂ ಶಿರೋಮಣಿಯನ್ನು ಸಮಾಧಾನಂ ಕೃಷ್ಣೇನ ಇವತ್ತು ಮೋಚನಂ. ನೀವು ಈ ಒಂದು ಆ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡಿದ್ದೀರಿ ಬ್ರಹ್ಮಾಸ್ತ್ರವನ್ನು, ಹಿಂತೆಗೆದುಕೊಳ್ಳ್ರಿ, ಹಿಂದೆ ತೆಗೆದುಕೊಳ್ತಿಲ್ಲ. ಆದ್ದರಿಂದ ಎಲ್ಲಿವರೆಗೂ ಪಾಂಡವರ ವಂಶ ಇಲ್ಲಿರ್ತದೋ ಭೂಮಿಯಲ್ಲಿ, ಅಲ್ಲಿವರೆಗೂ ನಿಮ್ಗೆ ಗಾಯ ಹಾಗೆ ಇರಲಿ, ತಲೆ ಮೇಲಿದ್ದ ಗಾಯ, ಮೈಯೆಲ್ಲ ಕೀವು ತುಂಬಿಕೊಂಡಿರಲಿ, ಮೈಯಲ್ಲಿ ದುರ್ಗಂಧ ಬರ್ತಾ ಇರಲಿ, ಕಾಡಿನಲ್ಲಿ ಸಂಚಾರ ಮಾಡಿಕೊಂಡಿರಿ ಅಂತ ಶಾಪ ಹಾಕಿದ್ದು ಕೃಷ್ಣ ಪರಮಾತ್ಮ. ಅದು 1000 ವರ್ಷ ಪಾಂಡವರ ಸಂತಾನ ಆಳುತ್ತದೆ. 1000 ವರ್ಷ ಆದಮೇಲೆ ಅವರಿಗೆ ಪಾಪ ವಿಮೋಚನೆಯಾಗಿದೆ. ಶಿರೋಮಣಿರ ಸಮಾಧಾನಂ ಕೃಷ್ಣೇನ ಮೋಚನಂ ಪಾಂಡವ ಆಗಮನಂ ಭೀಷ್ಮಸ್ತುತಿ ಹತ್ರ ಇವ ಕೀರ್ತನಂ. ಧರ್ಮರಾಜನಿಗೆ ಸಂಶಯ ಹುಟ್ಟಿದ್ದು, ಧರ್ಮರಾಜನ ಸಂಶಯ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಭೀಷ್ಮಾಚಾರ್ಯರ ಕೈಲಿ ಧರ್ಮರಾಜನಿಗೆ ಅನುಶಾಸನಿಕ ಪರ್ವ ಶಾಂತಿ ಪರ್ವವನ್ನು ಉಪದೇಶ ಮಾಡಿಸಿದ್ದು. ವಿಷ್ಣು ಸಹಸ್ರನಾಮ ಬಂದದ್ದು ದೇಹತ್ಯಾಗಸ್ತು ಭೀಷ್ಮಸ್ಯ ಧರ್ಮರಾಜ್ಯ ಸಂಸ್ಥಾಪನಂ. ಅದೇ ಭೀಷ್ಮಾಚಾರ್ಯರು ತಾವು ಇನ್ನೇನು ಉತ್ತರಾಯಣ ಬಂತು, ಅಲ್ಲಿ ಭೀಷ್ಮಾಚಾರ್ಯರ ದೇಹವನ್ನು ತೊರೆದದ್ದು. ದೇಹ ತೊರೆದ ಮೇಲೆ ಧರ್ಮರಾಜ ತಾನು ಧರ್ಮರಾಜ್ಯವನ್ನ ಆಳ್ತಾ ಇದ್ದದ್ದು. ಅಲ್ಲಿವರೆಗೂ ಕಥೆಯನ್ನ ನಾವು ನೋಡ್ಕೊಂಡು ಬಿಡ್ಬೋದು. ಅದಾದ ಮೇಲೆ ಕೃಷ್ಣ ಪರಮಾತ್ಮ ಹೊರಡ್ತೇನೆ ಅಂತಾನೆ. ಬಹಳ ವರ್ಷ ಆಯ್ತಮ್ಮ ಬಂದು ಅಂತ. ಅವ ಉದ್ಯೋಗ ಪರ್ವದಲ್ಲಿ, ಆ ಉದ್ಯೋಗ ಪರ್ವದಕ್ಕಿಂತ ಮುಂಚಿತವಾಗಿ ಬಂದವ ದ್ವಾರಕಾಪಟ್ಟಣವನ್ನು ಬಿಟ್ಟು ಪಾಂಡವರ ಜೊತೆಯಲ್ಲಿ ಅಂತ. ಅವ ಎಲ್ಲ ಮುಗಿದಿಷ್ಟು ವರ್ಷ ಆಯಿತು, ಅದಾದರೂ ಇನ್ನು ಹೋಗಿಲ್ಲ ದ್ವಾರಕಾಪಟ್ಟಣಕ್ಕೆ. ಒಂದು ಸ್ವಲ್ಪ ದ್ವಾರಕಾಪಟ್ಟಣಕ್ಕೆ ಹೋಗಿ ಬರ್ತೇನಮ್ಮ ಅಂತ ಅವ ಹೇಳಿದಾಗ ಕೃಷ್ಣ ಪರಮಾತ್ಮನ ಸ್ತುತಿಯನ್ನು ಕುಂತಿ ಮಾಡ್ತಾಳೆ. ಬಹಳ ಅಪರೂಪದ ಅದ್ಭುತವಾದಂಥ ಸ್ತುತಿ, ಕುಂತಿ ಮಾಡಿದ ಸ್ತುತಿ. ಅಲ್ಲಿಂದ ಭಾಗವತ ಅದು ಪ್ರಾರಂಭವಾಗ್ತದೆ. ಅಲ್ಲಿಂದ ಪ್ರಾರಂಭ ಮಾಡಿ ಏನು ಉಪಾಸನೆ ಮಾಡಬಹುದು ನಾವು ಅನ್ನುವುದನ್ನು ನಾವು ಈ ಒಂದು 6-7 ದಿನಗಳಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಶ್ರೀ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣ.